ಇನ್ನು ಭಾರತೀಯ ಸೇನೆಯಿಂದ ಸಮರಾಭ್ಯಾಸ ಆರಂಭ ಆಗಿದೆ. ಉಗ್ರರ ವಿರುದ್ಧ ಭಾರತೀಯ ಸೇನೆಯಿಂದ ರಣಬೇಟೆ. ಈಗ ಹೊಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ ಬೇಟೆಯನ್ನ ಆರಂಭ ಮಾಡಲಾಗಿದೆ. ರಕ್ಕಸ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸಮರಾಭ್ಯಾಸ ಆರಂಭ ಆಗಿದೆ. ಇದು ಟ್ರಯಲ್ ಅಷ್ಟೇ, ಟ್ರೇಲರ್. ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ. ಜಸ್ಟ್ ಇದೊಂದು ಸ್ಯಾಂಪಲ್ ಅಷ್ಟೇ. ಮುಟ್ಟಿ ನೋಡಿಕೊಳ್ಳುವಂತಹ ಘಟನೆಗಳು, ಕೆಲಸಗಳು, ನೀವು ಮಾಡಿರುವಂತಹ ಆಕೃತ್ಯಕ್ಕೆ ಬಾಕಿ ಇದೆ. ಈಗಾಗಲೇ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದೆ ಭಾರತೀಯ ಸೇನೆ. ಕಾರ್ಯಾಚರಣೆ ಈಗಾಗಲೇ ಶುರುವಾಗಿದೆ. ಇವತ್ತು ಕೂಡ ಫೈರಿಂಗ್ ಆಗಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಇವತ್ತು ಉಗ್ರರನ್ನ ಸದೆಬಡಿದಿದ್ದಾರೆ, ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ನಡುವೆ ನಮ್ಮ ಡಿಫೆನ್ಸ್, ನೇವಿ, ಏರ್ ಫೋರ್ಸ್ ಎಲ್ಲವೂ ಕೂಡ ತಯಾರಿಗಳನ್ನ ಮಾಡ್ಕೊಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತೀಕಾರದ ಪ್ರತಿಜ್ಞೆಯನ್ನ ಈಗಾಗಲೇ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಮರಾಭ್ಯಾಸ ಆರಂಭ ಆಗಿದೆ. ಜಸ್ಟ್ ಟ್ರೈಲರ್ ಅಷ್ಟೇ, ಇದು ಪಿಕ್ಚರ್ ಬಾಕಿ ಇದೆ. ಟ್ರೈಲರೂ ಅಲ್ಲ, ಜಸ್ಟ್ ಒಂದು ಪೋಸ್ಟರ್ ಅಷ್ಟೇ. ಇದು ರಾಜತಾಂತ್ರಿಕವಾಗಿ ನಿಮ್ಮನ್ನ ಬಗ್ಗು ಬಡಿಯೋದಕ್ಕೆ ಭಾರತ ಈಗಾಗಲೇ ಹಲವು ನಿರ್ಬಂಧಗಳನ್ನ ಕೊಟ್ಟಿದೆ. ಅದರ ನಡುವೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಷ್ಟು ದಿನ ನಮ್ಮ ಭಾರತೀಯ ಸೈನಿಕರು ಎಲ್ಲಾ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡು ಕಾಯ್ತಿದ್ರಲ್ಲ, ಈಗ ಆಪರೇಷನ್ಲಿ ನಾವು ರೆಡಿ. ಯಾವಾಗ್ಲೂ ಇಂಡಿಯನ್ ಆರ್ಮಿ ಏನು ನಮ್ಮ ನೆಲದ ಒಳಗೆ ಬಂದು ನಮ್ಮವ್ರನ್ನ, ಅಮಾಯಕರನ್ನ ಕೊಂದ್ರಿ ಅಲ್ಲ, ನಾವು ನಿಮಗೆ ಉತ್ತರ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಭಾರತೀಯ ಸೇನೆಯಿಂದ ಸಮರಾಭ್ಯಾಸ ಆರಂಭ ಆಗಿರೋದು. ಈ ಹೇಯ ಕೃತ್ಯ ಇದೆಯಲ್ಲ, ಇದನ್ನ ಖಂಡಿಸಿ ಈಗಾಗಲೇ ನಮ್ಮ ಭಾರತೀಯ ಸೈನಿಕರು ಒಂದು ಕಡೆ ಎಲ್ಲಾ ರೆಜಿಮೆಂಟ್ಗಳ ಮಿಲಿಟರಿ ಸೇನಾ ಪಡೆಗಳು ನಾವು ರೆಡಿ ಇದ್ದೀವಿ ಅನ್ನೋದಾಗಿ, ಇನ್ನೊಂದು ಕಡೆ NIA ಅವರದ್ದೇ ರೀತಿಯಲ್ಲಿ ತನಿಖೆ, ಬಾರ್ಡರ್ ಅಲ್ಲಿರುವಂತಹ BSF ಒಂದು ಕಡೆ, ಸೆಕ್ಯೂರಿಟಿ ಫೋರ್ಸ್ಗಳು ಅವರದ್ದೇ ರೀತಿಯಾದಂತಹ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇದರ ನಡುವೆ ನೌಕಾ ಪಡೆಗಳು ಕೂಡ ಸಜ್ಜಾಗಿ ನಾವು ರೆಡಿ ಇದ್ದೀವಿ ಅನ್ನೋ ಸೂಚನೆ ಈಗಾಗಲೇ ಹೋಗಿದೆ. ಏರ್ ಫೋರ್ಸ್ ಸುಮ್ಮನೆ ಇರ್ತೀವ ನಾವು, ನಿಮ್ಮನ್ನ ಎಲ್ಲೂ ಬಗ್ಗು ಬಡಿಬೇಕು, ಏನು ಮಾಡಬೇಕು, ಅತ್ಯಾಧುನಿಕವಾಗಿರುವಂತಹ ಶಸ್ತ್ರಾಸ್ತ್ರಗಳು ಭಾರತದ ಬಳಿ ಇದೆ. ಭಾರತ ಮತ್ತು ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು, ಅದನ್ನ ಬಲಾಬಲಗಳನ್ನ ಹೋಲಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಸೇನೆಯಿಂದ ಸಮರಾಭ್ಯಾಸ ಇಡೀ ದೇಶಕ್ಕೊಂದು ಸಂದೇಶ ಕೊಡಿಸುವಂತಹ ಕ್ಷಣ ಇದು. ನಮ್ಮವರು ಆರಾಮಾಗಿ ನೆಮ್ಮದಿಯಿಂದ ಭೂಲೋಕದ ಸ್ವರ್ಗದಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಪ್ರದೇಶದಲ್ಲಿ ಆರಾಮಾಗಿರುವಂತ ಹೊತ್ತಿನಲ್ಲಿ ಒಳ ನುಗ್ಗಿ ನಿಮ್ಮ ಧರ್ಮ ಯಾವುದು, ಅದ್ಯಾವುದು, ಇದ್ಯಾವುದು ಅನ್ನೋದಾಗಿ ಅತ್ಯಂತ ಬೀಭತ್ಸವಾಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಹಾಗಾಗಿ ಪ್ರತೀಕಾರ ಬೇಕು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಭಾರತೀಯ ಸೇನೆ ಮಾಡ್ಕೊಂತಿದೆ. ಈಗಾಗಲೇ ಮೊನ್ನೆಯಷ್ಟೇ ಬಹಳ ಪ್ರಮುಖ ಸಭೆಗಳು ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನೀವು ಯಾರು ಉಗ್ರರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಮುಟ್ಟು ನೋಡ್ಕೊಳ್ಳುವಂತೆ ತಕ್ಕ ಪಾಠ ಕಲಿಸೋದಕ್ಕೆ ರೆಡಿ ಆಗಿದ್ದಾರೆ. ಯಾರಿಗೂ ಕೂಡ ಬಗ್ಗೋದಿಲ್ಲ. ಭಾರತದ ಮಿಲಿಟರಿ, ನಮ್ಮಲ್ಲಿರುವಂತಹ ಬಲಗಳ ಮುಂದೆ ಏನೇನೂ ಇಲ್ಲ. ಅವರು ಯುದ್ಧ ಒಂದೇ ಅಲ್ಲ, ಎಲ್ಲದಕ್ಕೂ ಕೂಡ ಉತ್ತರ. ಆದ್ರೂ ಕೂಡ ಈ ಉತ್ತರವನ್ನ ಕೊಡದೆ ಹೋದ್ರೆ ಪಾಕಿಸ್ತಾನ ಬುದ್ಧಿ ಕಲಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ